ಎಷ್ಟೊಂದು ಫ್ಲೀಸ್ ಇದೆ, ನೀವೇ ನೋಡಿ. ಎಲ್ಲ ಕ್ಯಾಟ್ ಪೇರೆಂಟ್ಸು ನೀವು ಹುಷಾರಾಗಿರ್ಬೇಕಾಗತ್ತೆ ಈ ಕ್ಯಾಟ್ಸ್ಗೆ ಫ್ಲೀಸಿಂದ ಬಚಾವ್ ಮಾಡೋಕ್ಕೋಸ್ಕರ. ಸ್ಪಾಟನ್ ಯೂಸ್ ಮಾಡ್ಬೋದು ಅಥವಾ ಮೆಡಿಕೇಟೆಡ್ ಶಾಂಪೂ ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಹಲೋ ಪೆಟ್ ಪೇರೆಂಟ್ಸ್, ಇವತ್ತಿನ ಆರ್ಡರ್ ಕ್ಯಾಟ್ಗೆ ಫುಲ್ ಬಾಡಿ ಗ್ರೂಮಿಂಗ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ರು. ಇವ್ನಿಗೆ ಹೇರ್ ಇರೋ ಟೈಮಲ್ಲಿ ನೀವೇ ನೋಡ್ಬೋದು ಸ್ವಲ್ಪನೂ ಫ್ಲೀಸೇ ಕಾಣಿಸ್ತಾ ಇಲ್ಲ. ಸೊ ಇವ್ನಿಗೆ ಝೀರೋ ಟ್ರಿಮ್ಮಿಂಗ್ ಎಲ್ಲ ಮಾಡಾದ್ಮೇಲೆ ಎಷ್ಟು ಫ್ಲೀಸ್ ಇತ್ತು ಅಂದ್ಕೊಳ್ಳಿ. ಬಾಡಿ ಮೇಲೆ ನೀವೇ ನೋಡಿ ವಿಡಿಯೋ ಎಷ್ಟಿದೆ ಅಂತ. ಈ ಫ್ಲೀಸ್ ಕಂಟ್ರೋಲ್ಗೋಸ್ಕರ ನಾವು ಯೂಸ್ ಮಾಡಿರೋದೇ ಆಡೂಸ್ ಅವರ ಶಾಂಪೂನೇ. ಆಡೂಸ್ ಅವ್ರ ಶಾಂಪೂ ಯೂಸ್ ಮಾಡಿದ್ದೆ ನೀವೇ ನೋಡ್ಬೋದು ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಎಲ್ಲ ಫ್ಲೀಸ್ ಎಲ್ಲ ಹಂಗಂಗೆ ಸತ್ತೋಗ್ತಾ ಇದೆ, ನೀವೇ ನೋಡಿ. ನೀವು ಬೇಕಾದ್ರೆ ಟ್ರೈ ಮಾಡಿ. ಶಾಂಪೂ ಮಾತ್ರ ಸೂಪರಾಗಿದೆ. ಬಿಫೋರ್ ಮತ್ತು ಆಫ್ಟರ್ ವೀಡಿಯೋ ನೀವೇ ನೋಡಿ ಹಾಕಿದ್ದೀನಿ. ನನಗಂತೂ ರಿಸಲ್ಟ್ ತುಂಬ ಇಷ್ಟ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಆಡೂಸ್ ಅವ್ರದ್ದೇ ಪರ್ಫ್ಯೂಮ್ ಹೊಡೆದು ನಾವು ನೆಕ್ಸ್ಟ್ ಆರ್ಡರ್ ಕಡೆ ಹೊರಟ್ವಿ. ನೆಕ್ಸ್ಟ್ ಆರ್ಡರ್ ಬಂದು ಇನ್ನೊಂದು ಶಿಡ್ಜುಗೆ ಫುಲ್ ಬಾಡಿ ಗ್ರೂಮಿಂಗ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ರು. ಇವನ್ನ ನೋಡಿ ಸ್ಯಾನಿಟ್ರಿ ಏರಿಯಾನೇ ಬ್ಲಾಕ್ ಆಗಿದೆ. ಸೊ ಎಲ್ಲ ಪೆಟ್ ಪೇರೆಂಟ್ಸು ಸ್ಯಾನಿಟ್ರಿ ಏರಿಯಾ ಮತ್ತು ಅಂಡರ್ ಪೌಚ್ ಟ್ರಿಮ್ ಮಾಡೋದನ್ನ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ ನಿಮ್ಮನೆ ಪೆಟ್ಸಿಗೆ. ಸೊ ಅದು ಬ್ಲಾಕ್ ಆದರೆ ಅದು ಕೂಡ ಒಂದು ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು. ತಪ್ಪಾಗಿ ತಿಳ್ಕೊಬೇಡಿ, ನಾನು ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ. ಅಲ್ಲಿರೋ ಫ್ಯಾಕ್ಟ್ನ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಪೆಟ್ಸ್ಗೆ ಹಾರ್ಮ್ ಆಗಬಾರ್ದು, ಅದಕ್ಕೋಸ್ಕರನೇ ನಾವಿರೋದು. ಸೊ ಇವ್ನು ಬಿಫೋರ್ ಹೆಂಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಈ ಥರ ಟಿಕ್ಸು ಮತ್ತು ನಾಟ್ಸ್ ಎಲ್ಲ ಆಗೋದು ಹಿಂಗೆ ಅಂದರೆ ಬಾತ್ ಮಾಡಿಸಿದ್ಮೇಲೆ ಹಂಗಂಗೆ ಬಿಡೋದ್ರಿಂದನೇ ಹಿಂಗಾಗೋದು. ಸೊ ಗ್ರೂಮಿಂಗೆಲ್ಲ ಆದಮೇಲೆ ಅವ್ನ ಲುಕ್ ಈ ಥರ ಇತ್ತು. ತುಂಬ ನರಳಾಡ್ತಾ ಇದ್ದ ಅವನು ನಾಟ್ಸಿಂದ, ಮತ್ತು ಅವನಿಗೆ ಪಾಪ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಇವತ್ತಿಗಿಷ್ಟೇ. ಇದೇ ಥರ ಡೋರ್ ಸ್ಟೆಪ್ ಗ್ರೂಮಿಂಗ್ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಬೆಂಗಳೂರು ಎಲ್ಲೇ ಇದ್ರೂ ಬಂದು ಮಾಡಿಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಡೂಸ್ ಶಾಂಪೂ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನೇ ನಿಮ್ಮ ಮನೆಗೆ ತಲುಪಿಸ್ತೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.